ಯಾಕೆ ಹೀಗೆಲ್ಲ ಆಗ್ತಿದೆ ಅಜ್ಜಿ? ಸುಬ್ಬುಗೆ ಒಂದೇ ಒಂದು ಕ್ಷಣನೂ ನನ್ನ ಬಗ್ಗೆ ಯೋಚನೆ ಬರಲ್ವಾ? ಅಪ್ಪ ಹೇಳಿದಕ್ಕೆಲ್ಲ ಹೂ ಅಂತ ತಲೆ ಅಲ್ಲಾಡಿಸ್ತಾನೆ. ಈಗಲೂ ಅಪ್ಪ ಹೇಳಿದಕ್ಕೆ ಒಪ್ಕೊಂಡಿದ್ದಾನಂತ ಅಜ್ಜಿ. ನಾನು ಏನ್ ಮಾಡ್ಲಿ ಅಜ್ಜಿ? ಅಲ್ಲ, ನನ್ನ ಭಾವನೆ ಅವನಿಗೆ ಅರ್ಥನೇ ಆಗಲ್ವಾ? ಹಾಗಾದ್ರೆ ನನ್ನ ಭಾವನೆಗೆ ಬೆಲೆನೇ ಇಲ್ವಾ ಅಜ್ಜಿ? ನಾನು ಒಪ್ಕೋತೀನಿ, ನನ್ನ ಮನಸ್ಸಲ್ಲಿದ್ದ ಪ್ರೀತಿನ ನಾನು ಅವನ ಹತ್ರ ಹೇಳ್ಕೊಂಡಿಲ್ಲ. ದುಡ್ಕಿ ಏನೇನೋ ನಿರ್ಧಾರ ತಗೊಂಡ್ಬಿಟ್ಟೆ, ಅವನ ಮನ್ಸಿಗೂ ನೋವು ಮಾಡಿದೆ. ಆದರೆ ನಾನು ಇಷ್ಟೆಲ್ಲ ಮಾಡಿದ್ದು ನನ್ನ ಪ್ರೀತಿನ ಉಳಿಸ್ಕೊಳ್ಳೋದಕ್ಕೋಸ್ಕರ ಅಲ್ವಾ ಅಜ್ಜಿ? ಇಷ್ಟು ದಿನ ಅವನ ಜೊತೆನೇ ಬದುಕ್ತಾ ಇದ್ದೀನಿ, ಇಷ್ಟು ತಿಂಗಳು ಅವ್ರ ಮನೆಯಲ್ಲೇ ಇದ್ದೀನಿ. ಅವ್ರ ಅಮ್ಮನ್ನ ಅತ್ತೆ ಅಂತಿದ್ದೀನಿ, ಅವ್ರ ಅಪ್ಪನ್ನ ಮಾವ ಅಂತಿದ್ದೀನಿ. ಇಷ್ಟೆಲ್ಲ ಆದ್ರೂ ಅವನಿಗೆ ನನ್ನ ಪ್ರೀತಿನೇ ಗೊತ್ತಾಗ್ಲಿಲ್ವಲ್ಲ ಅಜ್ಜಿ? ಅವನಿಗೆ ನಾನಂದ್ರೆ ಒಂದು ಜವಾಬ್ದಾರಿ ಅಷ್ಟೆ. ನನ್ನ ಜೀವನ ಅಂದ್ರೆ ಅಪ್ಪ ಹೇಳೋ ಒಂದು ಕೆಲಸ ಅಷ್ಟೇ ಅವನಿಗೆ. ನನ್ಗೆ ಏನ್ ಮಾಡ್ಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ ಅಜ್ಜಿ. ನಾಳೆ ಅಪ್ಪ ಯಾರ್ದೋ ಮನೆಗೆ ಕರ್ಕೊಂಡು ಹೋಗ್ತಾರೆ, ಯಾವ ಹುಡುಗನ್ ಮುಂದೆನೋ ನಿಲ್ಲಿಸ್ತಾರೆ, ಅವನ ಜೊತೆ ನಾನು ನಿಶ್ಚಿತಾರ್ಥ ಮಾಡ್ತಾರೆ ಅಜ್ಜಿ. ಇದನ್ನೆಲ್ಲ ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಅವನ್ ಕಟ್ ಮುಂದೆನೆ ನನ್ನ ಬೇರೆ ಹುಡ್ಕೊಂಡ್ ಕೈ ಹೆಂಗ್ ಹಿಡಿಲಿ ಅಜ್ಜಿ? ಅಯ್ಯೋ ದೇವ್ರೆ, ವೀರು ಈ ವಿಷಯ ಹೇಳಿದಾಗ ನನಗಂತೂ ಕೈ ಕಾಲೇ ಆಡಲಿಲ್ಲ. ಆದರೆ ನಿನ್ನ ಮದುವೆ ವಿಷಯದಲ್ಲಿ ಇಷ್ಟೆಲ್ಲ ರಾಧ ಅಂತ ಆಗೋಗಿದೆ. ಈಗ ವೀರು ಜೊತೆ ಸುಬ್ಬು ಬಗ್ಗೆ ನಾನು ಏನಂತ ಮಾತಾಡ್ಲಮ್ಮ? ಸುಬ್ಬುನೇ ಒಂದೇ ಒಂದು ಮಾತು ಹೇಳಲಿಲ್ಲ ಅಂತಂದಮೇಲೆ ನಾನು ಅವನ ಮನಸ್ಸಿಗೆ ವಿರುದ್ಧವಾಗಿ ವೀರು ಜೊತೆ ಏನಾದರೂ ಮಾತಾಡಿ ಆಮೇಲೆ ಸುಬ್ಬು ನನಗೆ ಮದುವೆ ಇಷ್ಟ ಇಲ್ಲ ಅಂತಂದ್ಬಿಟ್ರೆ ಗೊತ್ತಿಲ್ಲಮ್ಮ, ನನಗೆ ಏನು ತೋರಿಸ್ತಾ ಇಲ್ಲ. ಇಂಥ ಸಮಯದಲ್ಲಿ ಮನಸ್ಸೆಲ್ಲ ಕಲ್ಲು ಮಾಡ್ಕೋಬೇಕು ಅಷ್ಟೆ. ತಿಂದ್ಬಿಟ್ಟು ನನಗೆ ಏನು ಹೇಳಕ್ ಗೊತ್ತಾಗ್ತಿಲ್ಲ ಮರಿ. ಈಗ ಏನು ಹೇಳಕ್ಕಾಗಲ್ಲ. ಅಯ್ಯೋ, ಯಜಮಾನ್ರು ಕಾಲ್ ಮಾಡ್ತಿದ್ದಾರೆ. ಈಗ ನನ್ನ ಪರಿಸ್ಥಿತಿ ಬಗ್ಗೆ ಯಜಮಾನ್ರಿಗೆ ಏನಂತ ಹೇಳಿ? ಅಂದ್ಕೊಂಡಿದ್ದು ಯಾವುದೂ ಆಗ್ತಿಲ್ಲ, ನನ್ನ ಪ್ರೀತಿ ನನಗೆ ಸಿಗ್ತಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಯಜಮಾನ್ರೆ. ಇಂಥ ಟೈಮಲ್ಲಿ ನಾನು ನಿಮ್ಮ ಹತ್ರ ಮಾತಾಡೋಕ್ಕೂ ಆಗ್ತಿಲ್ಲ, ನಿಮ್ಗೆ ಉತ್ತರ ಕೊಡೋಕ್ಕೂ ಆಗ್ತಿಲ್ಲ. ಸುಬ್ಬು, ಸುಬ್ಬು, ಆಗ್ಲಿಂದ ಯಜಮಾನ್ರು ಫೋನ್ ಮಾಡ್ತಾ ಇದ್ದಾರೆ ಕಣೋ. ಅಯ್ಯೋ, ಎತ್ಬಿಡಪ್ಪ, ಫೋನ್ ಎತ್ತಕ್ಕೆ ಹೋಗ್ಬೇಡ. ಇಲ್ಲ ಕಣೋ, ರಿಸೀವ್ ಮಾಡಲಿಲ್ಲ. ಏನು ಮಾತಾಡೋಂತ ಗೊತ್ತಾಗಲಿಲ್ಲ, ಅದಕ್ಕೆ ನಿನ್ಗೆ ಹೇಳೋಣ ಅಂತ ಬಂದೆ. ಈಗೇನು ಮಾತಾಡಿ ಏನು ಪ್ರಯೋಜನಪ್ಪ? ಶ್ರಾವಣಿ ಮೇಡಮ್ ಇಲ್ಲ ಅಂದರೆ ನಮ್ಮ ಜೀವನ ಇಲ್ಲ. ಅಲ್ಲ, ನನ್ನ ಕಣ್ಣೆದುರುಗಡೆ ಅವ್ರು ನಿಶ್ಚಿತಾರ್ಥ ನಡೀತಾ ಇದ್ರೆ ನಾನು ನೋಡ್ಕೊಂಡು ಹೇಗಿರ್ಲಪ್ಪ? ಒಂದು ಸ್ವಲ್ಪ ದಿನ ಊರು ಬಿಟ್ಬಿಡ್ತೀನಪ್ಪ. ಅಯ್ಯೋ, ಯಜಮಾನ್ರೆ ಇಲ್ಲ ಇದ್ದಾನೆ ರೂಮಲ್ಲಿ. ಕೊಟ್ಟೆ ಸುಬ್ರಹ್ಮಣ್ಯ ತಗೋ, ಯಜಮಾನ್ರು ಫೋನ್ ಮಾಡಿದ್ದಾರೆ. ಯಜಮಾನ್ರೆ, ಏನು ಸುಬ್ಬು, ಎಷ್ಟೊತ್ತಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ. ಯಜಮಾನ್ರೆ, ಅದು ಫೋನು ಸ್ವಿಚ್ ಆಫ್ ಆಗಿಬಿಟ್ಟಿದೆ ಯಜಮಾನ್ರೆ. ನೆನ್ನೆ ರಾತ್ರಿ ಲೇಟಾಗಿ ಮಲಗಿದೆ, ಚಾರ್ಜ್ ಇರಲಿಲ್ಲ, ಚಾರ್ಜ್ ಹಾಕೋದು ಮರ್ತೋಗ್ಬಿಟ್ಟಿದೆ, ಗೊತ್ತಾಗಿಲ್ಲ. ಈಗ ನೀನು ರೆಡಿ ಆಗಿದೆ ತಾನೆ? ಹಾಂ, ರೆಡಿ ಆಗ್ತೀನಿ ಯಜಮಾನ್ರೆ. ಬೇಗ ರೆಡಿ ಆಗ್ಬಿಡಪ್ಪ. ಈಗ ಹೇಗೆ ಮಾಡೋದು? ನೀನೇ ನಮ್ಮ ಮನೆಗೆ ಬರ್ತೀಯಾ ಅಥವಾ ನಾನೇ ಹೋಗ್ತಾ ಪಿಕಪ್ ಮಾಡಲಾ? ನೀವು ಹೇಗೆ ಹೇಳ್ತೀರೋ ಹಾಗೆ ಯಜಮಾನ್ರೆ. ಒಂದು ಕೆಲಸ ಮಾಡು, ನೀನು ಬರೋದು ಬೇಡ,
ನಾನೇ ಆನ್ ದ ವೇ ಪಿಕಪ್ ಮಾಡಿಬಿಡ್ತೀನಿ, ಸುಮ್ಮನೆ ಲೇಟ್ ಆಗುತ್ತೆ. ಈಗ ನೀನು ನಮ್ಮ ಮನೆ ಮಗ ಇದ್ದಾಗಪ್ಪ, ಚೆನ್ನಾಗಿ ರೆಡಿಯಾಗಿ ಜಾಮ್ ಜಾಮ್ ಅಂತ ಇರಬೇಕು. ಶ್ರಾವಣಿ ಮದುವೆ ಮುಗಿಯೋವರೆಗೂ ನೀನೇ ಮುಂದೆ ನಿಂತ್ಕೋಬೇಕು. ಸರಿ ಸರಿ, ನಿಮ್ಮ ಮನೆ ಹತ್ರ ಬಂದು ಕಾಲ್ ಮಾಡ್ತೀನಿ, ಬಂದ್ಬಿಡು. ಓಕೆ? ಸುಬ್ರಹ್ಮಣ್ಯ, ಏನಾಯ್ತು? ಯಾಕೋ? ಏನಿಲ್ಲಮ್ಮ, ರೆಡಿ ಆಗ್ತೀನಿ ಬಿಡಿ ನಾನು. ಶ್ರಾವಣಿ, ಶ್ರಾವಣಿ, ರೆಡಿನಾ? ಬಾವ ಕರೀತಿದ್ದಾರೆ. ಶ್ರಾವಣಿ, ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ದರೆ ಹೊಡೋಣ ಚಿಕ್ಕಮ್ಮ. ನಾನು ಖುಷಿಯಾಗಿದ್ದೀನಿ. ಅಪ್ಪ ಹೆಂಗೆ ಅಂದ್ಕೊಂಡಿದ್ದಾರೋ ಹಾಗೆ ನಡೀಲಿ. ಸರಿ ಅಮ್ಮ, ಹೊರಡೋಣವಾ? ಅಯ್ಯೋ ದೇವ್ರೆ, ನನ್ನ ಮೊಮ್ಮಗಳು ನಗ್ನಗ್ತಾ ನಿಶ್ಚಿತಾರ್ಥ ಮಾಡ್ಕೊಂಡಿದ್ದಿದ್ರೆ ಕಣ್ಣು ತುಂಬ್ಕೊಂಡು ಹರಿಸ್ಬೋದಿತ್ತು. ಆದ್ರೆ ಅವಳಿಗೆ ಇಷ್ಟ ಇಲ್ಲದೆ ಒಪ್ಕೊಳ್ಳೋದೆ ನಾನು ಹೇಗೆ ತಾನೇ ನೋಡಲಿ? ಇಲ್ಲಮ್ಮ, ನಾನು ಬರಲ್ಲ. ಅಮ್ಮ, ಇವತ್ತು ಶ್ರಾವಣಿದು ನಿಶ್ಚಿತಾರ್ಥ, ಅಂಥದ್ರಲ್ಲಿ ನೀವೇ ಇಲ್ಲ ಅಂದ್ರೆ? ಇಲ್ಲಮ್ಮ, ನಿಲ್ಲಕ್ಕೂ ಆಗ್ತಿಲ್ಲ. ಇದು ವೀರಿಗೆ ಗೊತ್ತಾದರೆ ಗಾಬರಿ ಆಗ್ತಾನೆ. ಅವನಿಗೆ ಬೇರೆ ಇನ್ನೇನಾದರೂ ಕಾರಣ ಹೇಳು. ನಾನು ಎಲ್ಲೇ ಇದ್ದರೂ ನನ್ನ ಆಶೀರ್ವಾದ ಶ್ರಾವಣಿ ಮೇಲಿದ್ದೇ ಇರುತ್ತೆ. ಸರಿ ಅಮ್ಮ. ಶ್ರಾವಣಿ, ಬೇಗ ಬಾ. ಪಿಂಕಿ, ಬಾ. ಬರ್ತೀನಮ್ಮ.